ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದ ಬಗ್ಗೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯನ್ನ ಒಡ್ಡಿದೆ. ಧಾರವಾಡ ಹೈಕೋರ್ಟ್ ಪೀಠ ತಡೆಯನ್ನ ಹಾಕಿರುವಂತದ್ದು ಸರ್ಕಾರದ ಆದೇಶಕ್ಕೆ. RSSಗೆ ಸೇರಿದಂತೆ RSS ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಯಾವುದೇ ಸಂಘ ಸಂಸ್ಥೆ ಆದರೂ ಕೂಡ ಅಷ್ಟೇ, ಯಾರೇ ಆದರೂ ಕೂಡ ಅಷ್ಟೇ, ಸರ್ಕಾರಿ ಜಾಗವನ್ನ ಬಳಸ್ಕೊಳ್ಬೇಕು ಅಂದ್ರೆ ಅಲ್ಲಿ ಪರ್ಮಿಷನ್ ತಗೊಳ್ಬೇಕು ಅಂತ ಆದೇಶವನ್ನ ಮಾಡಲಾಗಿತ್ತು. ಈಗ ಸರ್ಕಾರಕ್ಕೆ ಹಿನ್ನಡೆ ಆದಂತ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿರುವಂತದ್ದು ಕೋರ್ಟ್. ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ. ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಅಕ್ಟೋಬರ್ 18, 2025 ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿದ್ದಂತಹ ಸಂಸ್ಥೆ, ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಂಥ ಪುನಶ್ಚೇತನ ಸಂಸ್ಥೆ, ಈಗ ಆ ಆದೇಶಕ್ಕೆ ತಡೆಯನ್ನ ನೀಡಲಾಗಿದೆ. ಅರ್ಜಿ ವಿಚಾರಣೆ ನಡೆಸಿರುವಂತಹ ಧಾರವಾಡ ಹೈಕೋರ್ಟ್ ಪೀಠ ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿ ಮುಂದಿನ ವಿಚಾರಣೆಯನ್ನ ನವೆಂಬರ್ 17ಕ್ಕೆ ಮುಂದೂಡಿಕೆ ಮಾಡಿದೆ. ಇನ್ನು 20 ದಿನ ಆದಮೇಲೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಇಲ್ಲಿ ಸರ್ಕಾರಿ ಜಾಗವನ್ನ ಸಂಘ ಸಂಸ್ಥೆಗಳು, ಖಾಸಗಿಯವರು ಯಾರೇ ಬಳಸ್ಕೊಳ್ಬೇಕು ಅಂದರೂ ಕೂಡ ಅದಕ್ಕೆ ಅನುಮತಿ ಬೇಕು ಅನ್ನುವಂಥದ್ರ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿತ್ತು. ಅದಕ್ಕೆ ತಡೆಯನ್ನ ಹಾಕಿದಂತಾಗಿದೆ. ಈಗ ಆದರೂ ಇಲ್ಲಿ ಸರ್ಕಾರಿ ಮೈದಾನಗಳನ್ನು ಅಥವಾ ಯಾವುದನ್ನಾದರೂ ಆಗಲಿ ಉಪಯೋಗ ಮಾಡಿಕೊಳ್ಬೇಕು ಅಂದರೆ ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂಕುಶ ಹಾಕಲಾಗಿತ್ತು. ಆದರೆ ಪಥಸಂಚಲನ ಇದೆಯಲ್ಲ, ಅದು ಕಾನೂನು ಸುವ್ಯವಸ್ಥೆಯ ವ್ಯಾಪ್ತಿಗೆ ಬರುತ್ತೆ. ಅದಕ್ಕೆ ಮಾತ್ರ ಪೊಲೀಸ್ ಇಲಾಖೆಯ ಪರ್ಮಿಷನ್ ಅನ್ನ ತಗೊಳ್ಳೇಬೇಕಾಗತ್ತೆ ಅಂತ ಕಾಣಿಸುತ್ತೆ. ಪೊಲೀಸ್ ಇಲಾಖೆ ಅಥವಾ ಅಲ್ಲಿನ ಸ್ಥಳೀಯ ತಹಶೀಲ್ದಾರ್ ಅವರ ಪರ್ಮಿಷನ್ ಅನ್ನ ತೆಗೆದುಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತಿನ ಆದೇಶದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ಹೌದು ಪೃಥ್ವಿರಾಜ್, ಇವತ್ತು ಏನಂತಂದ್ರೆ RSS ಪಥಸಂಚಲನ ನಿರ್ವಹಿಸಲು ಸರ್ಕಾರಕ್ಕೆ ಒಂದು ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಧಾರವಾಡದ ಹೈಕೋರ್ಟ್ ನ್ಯಾಯಮೂರ್ತಿ ಆದಂತ ನಾಗಪ್ರಸನ್ನ ಅವರು ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು. ಇದಕ್ಕೂ ಮೊದಲು ವಿಚಾರಣೆಯನ್ನ ಎರಡೂ ಪರ, ಯಾಕಂದ್ರೆ ಪುನಶ್ಚೇತನ ಸಂಸ್ಥೆಯವರು ಏನಂತಂದ್ರೆ ಸರ್ಕಾರದ ಆದೇಶ ವಿರುದ್ಧ ಇವತ್ತು ಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಕೋರ್ಟ್ ಕೂಡ ಏನಂತಂದ್ರೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡುವ ಮೂಲಕ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಈ ವಿಚಾರಣೆಯನ್ನ ನವೆಂಬರ್ 17ಕ್ಕೆ ಮುಂದೂಡಲಾಗಿದ್ದು, ಸರ್ಕಾರಿ ಪರ ವಕೀಲರಿಗೂ ಕೂಡ ಏನಂತಂದ್ರೆ ತಕರಾರು ಹಾಕೋಕೆ ಕೂಡ ಅರ್ಜಿ ಸಲ್ಲಿಸೋಕೆ ಕೂಡ ಸೂಚನೆ ನೀಡುವುದರ ಜೊತೆಗೆ ಈಗ ಈ ಸರ್ಕಾರ ನೀಡಿರೋ ಆದೇಶವನ್ನು ಕೂಡ ತಡೆಯಾಗಿ ನೀಡುವ ಮೂಲಕ ಸರ್ಕಾರಿ ಸ್ಥಳಗಳಲ್ಲಿ ಆ ಸ್ಥಳಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ತಡೆಯನ್ನ ಏನು ಆದೇಶ ಮಾಡಲಾಗಿತ್ತು, ಓಕೆ, ಅದನ್ನ ಎತ್ತಿಡ್ದಿದ್ದಾರೆ. ಈ ಪಥಸಂಚಲನ ಮಾಡಬೇಕು ಅಂದ್ರೆ ಅದು ಕಾನೂನು ಸುವ್ಯವಸ್ಥೆ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿನ ತಹಶೀಲ್ದಾರ್ ಮತ್ತೆ ಪೊಲೀಸ್ ಇಲಾಖೆಯ ಪರ್ಮಿಷನ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ಹೌದು ಪೃಥ್ವಿರಾಜ್, ಅನುಮತಿ ಇಲ್ಲದೆ ಏನಂತಂದ್ರೆ 10 ಜನರು ಸೇರಿಸೋದು ಕೂಡ ಒಂದ್ ಕಡೆ ಸೇರಿಸಬಾರ್ದೆಂಬ ಸರ್ಕಾರದ ಆದೇಶವನ್ನ ನೀಡಲಾಗಿತ್ತು. ಇದಕ್ಕೂ ಮೊದಲು ಕೂಡ ಏನಂತಂದ್ರೆ ಒಂದ್ ಕಡೆ ಸಂವಿಧಾನ ಆರ್ಟಿಕಲ್ 19(1)(a)(b) ಮತ್ತು ನೀಡುವ ಹಕ್ಕನ್ನ ಸರ್ಕಾರ ಕಿತ್ಕೊಳ್ತಾ ಇದೆ ಎಂಬ ಹೇಳಿಕೆನೂ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಹೈಕೋರ್ಟ್. ಯಾಕಂತಂದ್ರೆ ಒಂದ್ ಕಡೆ ಸಂವಿಧಾನಿಕವಾಗಿ ಜನಸಾಮಾನ್ಯರಿಗೆ ನೀಡಿರುವಂತ ಒಂದು ಹಕ್ಕನ್ನು ಕೂಡ ಎಲ್ಲೋ ಕಿತ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಈಗ ಒಂದು ಸರ್ಕಾರದ ಆದೇಶಕ್ಕೆ ಹಿನ್ನಡೆಯೋಕೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಸರ್ಕಾರದ ವಕೀಲರು ಕೂಡ ಏನಂತಂದ್ರೆ ಇದಕ್ಕೆ ಇವತ್ತು ನೀಡಿರೋ ತಡೆಯಾಜ್ಞೆ ಇರ್ಬೋದು, ತಕರಾರನ್ನ ಸಲ್ಲಿಸಿ ನಂತರ ಯಾವ ದಿನಗಳಿಗೆ ವಾದ ವಿವಾದನ ನೋಡಿ ಮುಂದಿನ ದಿನಗಳಲ್ಲಿ ಇದು ಆದೇಶವನ್ನ ನೀಡೋಕೆ ಮುಂದಾಗ್ತಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಈ ತಡೆಯನ್ನ ಏನು ಹಾಕಲಾಗಿದೆ, ಈಗ ಯಾವ ರೀತಿಯಾಗಿ ಬೇಕಾದ್ರೂ ಸರ್ಕಾರಿ ಸ್ಥಳಗಳನ್ನ ಯಾವುದೇ ಸಂಘ ಸಂಸ್ಥೆಗಳಾದ್ರೂ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬಹುದು ಹಾಗಾದ್ರೆ? ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಏನಂತಂದ್ರೆ ಸರ್ಕಾರ ಏನಂತಂದ್ರೆ ಆದೇಶವನ್ನ ನೀಡಿತ್ತು. ಸರ್ಕಾರಿ ಒಡೆತನಕ್ಕೆ ಸೇರಿದಂತಹ ಜಾಗ ಇರ್ಬೋದು, ಮೈದಾನ ಇರ್ಬೋದು, ಶಾಲಾ ಮೈದಾನ ಇರ್ಬೋದು ಸೇರಿದಂತ ರಸ್ತೆಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪಥಸಂಚಲನ ಪ್ರತಿಭಟನೆ ಮಾಡೋಕೆ ಪರ್ಮಿಷನ್ ತಗೋಬೇಕೆಂಬ ಪರವಾನಗಿ ಪಡಿಬೇಕೆಂಬ ಆದೇಶವನ್ನ ನೀಡಿತ್ತು. ಆದ್ರೆ ಇವತ್ತಿನ ಆದೇಶಕ್ಕೆ ತಡೆಯಾಗಿ ನೀಡಿರೋದ್ರಿಂದ ಇನ್ನು ಬರುವಂತಹ ದಿನಗಳಲ್ಲಿ ಕೂಡ ಅಂತಂದ್ರೆ ಈಗಾಗಲೇ ಕೂಡ ಆದೇಶ ಹೊರಬೀಳೋಕ್ಕಿಂತ ಮೊದಲು ಕೂಡ
ಸರ್ಕಾರಿ ಸೇರಿದಂತೆ ಎಲ್ಲಿ ಪ್ರತಿಭಟನೆಗಳು ಕೂಡ ಮಾಡೋಕೆ ಕೂಡ ಮುಂದಾಗಬಹುದು. ಜೊತೆಗೆ ಅದಕ್ಕೆ ಪರ್ಮಿಷನ್ ಪಡೆದು ಕೂಡ ಏನಂತಂದ್ರೆ 10 ಜನರಿಗಿಂತ ಹೆಚ್ಚು ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋದು ಕೂಡ ಅನುಮತಿ ಸಿಕ್ಕಂಗೆ ಆಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಚು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸರ್ಕಾರಕ್ಕೆ ಸದ್ಯಕ್ಕೆ ಹಿನ್ನಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆದೇಶವನ್ನು ಹೊರಡಿಸಲಾಗಿತ್ತು ಅದಕ್ಕೆ ಸದ್ಯಕ್ಕೆ ಹೈಕೋರ್ಟ್ ತಡೆಯನ್ನು ಹಾಕಿದೆ. ಮಧ್ಯಂತರ ಆದೇಶವನ್ನು ಮಾಡುವ ಮುಖಾಂತರ ನವೆಂಬರ್ 17ಕ್ಕೆ ಈ ಒಂದು ಅರ್ಜಿಯ ಮುಂದೂಡಿಕೆ ಆಗಿರುವಂಥದ್ದು. ವಾದ ಪ್ರತಿವಾದ ಅಂತೂ ಆಗುತ್ತೆ, ನೋ ಡೌಟ್ ಆ ವಿಚಾರದಲ್ಲಿ. ಆದರೆ ಪಥಸಂಚಲನ ವಿಚಾರ ಇದೆಯಲ್ಲ, ಆಕ್ಚುಲಿ ಪಥಸಂಚಲನದ ವಿಚಾರನೆ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಪಥಸಂಚಲನದಲ್ಲಿ ಯಾರು ಹೇಗೆ ಬೇಕಾದರೂ ಹೋಗಿ ಪಥಸಂಚಲನ ಮಾಡ್ಬೋದು. RSS ಅಂತ ಮಾತ್ರ ಅಲ್ಲ, ಯಾವುದೇ ಸಂಘ ಸಂಸ್ಥೆ, ಈಗ ಭೀಮ್ ಆರ್ಮಿಯವರು, DSS ಅವರು ನಾವು ಪಥಸಂಚಲನ ಮಾಡ್ತೀವಿ ಅಂತೆಲ್ಲ ಕೇಳಿದಾರಲ್ಲ, ಈಗ ಅದಕ್ಕೂ ಕೂಡ ತಡೆಯನ್ನು ಹಾಕಲಾಗಿದೆಯಾ ಸರ್ಕಾರದ ಆದೇಶಕ್ಕೆ? ಹಂಗೆ ಬರೋದಿಲ್ಲ ಅದು. ಆ್ಯಕ್ಚುಲಿ ಅದಕ್ಕೆಲ್ಲ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ನಾವೇನೋ ಮಾಡ್ತೀವಿ, ನಾವೆಷ್ಟೋ ಜನನ ಸೇರಿಸ್ಕೊಳ್ತೀವಿ, ನಾವೊಂದು ಪಥಸಂಚಲನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಯಾರು ಹೇಗೆ ಬೇಕಾದರೂ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕಾನೂನು ಸುವ್ಯವಸ್ಥೆಯ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅದಕ್ಕೆ ಅಟ್ಲೀಸ್ಟ್ ತಹಶೀಲ್ದಾರ್ ಅಥವಾ ಪೊಲೀಸ್ ಇಲಾಖೆಯ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಅಂತ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಸ್ಥಳಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸರ್ಕಾರದ ಆದೇಶವನ್ನು ಎತ್ತಿಡ್ದಿದೆ ಅಂತ ಕಾಣಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಧಾರವಾಡ ಹೈಕೋರ್ಟ್ ಪೀಠ ಆದೇಶವನ್ನು ಮಾಡಿದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ತಡೆಯನ್ನು ಹಾಕಲಾಗಿರುವಂಥದ್ದು. ಹೇಗೆ ನೋಡ್ಬೋದು ಇದನ್ನ? ಯಾವ ಸಂಸ್ಥೆಗಳು ಕೂಡ ಸರ್ಕಾರಿ ಸ್ಥಳಗಳನ್ನು ನಂಬಿಕೊಂಡು ಸಂಘಟನೆಗಳನ್ನು ಮಾಡೋದಿಲ್ಲ. ಅಲ್ಲಿ ಖಾಲಿ ಇದ್ದಾಗ ಸಂಬಂಧಪಟ್ಟವ್ರ ಹತ್ರ ಅದನ್ನ ಪರ್ಮಿಷನ್ ಕೇಳಿಯೇನೆ ತಗೊಂಡು ಮಾಡ್ತಾರೆ. ಅದನ್ನ ಇದೇನು ಹೊಸ ಕಾನೂನು ಅಲ್ಲ, ಇದು ಮೊದಲಿಂದಲೂ ಇರ್ತಕ್ಕಂಥದ್ದೇ ಕಾನೂನು. ಅದಕ್ಕೆ ಯಾವುದೇ ಸಂಘಟನೆಗಳು, ಅದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಅಥವಾ ಬೇರೆದೇನೇ ಇರ್ಬೋದು, ಅದನ್ನ ಎತ್ತಿ ಹಿಡಿದ್ರೆ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ನಾವು ಏನು ನಮ್ಮ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ. ಅದರಿಂದಾಗಿ ಏನೇ ಆದೇಶ ಕೋರ್ಟ್ನಿಂದ ಬಂದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೇನೆ. ಇಲ್ಲಿ ಪಥಸಂಚಲನಕ್ಕಾದ್ರೆ ಅನುಮತಿಯನ್ನ ಪಡ್ಕೊಳ್ಳೇಬೇಕು ಅಂತ ಕಾಣಿಸುತ್ತಲ್ವಾ ಸರ್? ಆದ್ರೆ ಯಾವುದೇ ಸಂಘ ಸಂಸ್ಥೆ ಆಗ್ಲಿ ಅಥವಾ ಯಾರೇ ಆಗ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆ ವ್ಯಾಪ್ತಿ ಅಂತ ಬರುತ್ತೆ, ಅದಕ್ಕೆ ಪೊಲೀಸ್ ಇಲಾಖೆ ಅಥವಾ ತಹಶೀಲ್ದಾರ್ ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಅಲ್ಲ, ತಗೊಂಡೇ ಮಾಡ್ತಿರೋದು. ತಗೊಂಡಿಲ್ಲ ಅಂತ ಹೇಳಿ ಯಾರು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿ ಸಾರಿ ತಗೊಂಡೇ ಮಾಡೋದು. ತಗೊಂಡನ್ನೇ ಮಾಡೋದನ್ನೇ ಮತ್ತೊಂದ್ ಸಾರಿ ತಗೊಂಡೇ ಮಾಡ್ಬೇಕು ಅನ್ನೋದು ಅದರಲ್ಲಿ ಇಟ್ ಈಸ್ ಅ ಮೀನಿಂಗ್ಲೆಸ್. ಈಗ ಈ ಸರ್ಕಾರಕ್ಕೆ ಒಂದು ಬದ್ಧತೆ ಇಲ್ಲ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಆ ಅಭಿವೃದ್ಧಿ ಮಾಡಬೇಕು, ರಾಜ್ಯದ ಬಗ್ಗೆ ಆ ಕಾಳಜಿ ಇವ್ರಿಗಿಲ್ಲ. ಈಗ ಜನ ಇವ್ರು ಏನೂ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಹೆಚ್ಚು ಮಾಡಿದಾಗ ಇವರ ದುಂಡಾಭರ್ತಿಯನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ಅವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ಇವೆಲ್ಲಾನು. ಇರೋ ಕಾನೂನು ಯಾರಾದ್ರೂ ಕಾನೂನು ಮೀರಿ ಏನನ್ನ ಮಾಡಿದ್ರೆ ಕ್ರಮ ಜರುಗಿಸ್ತಾರಲ್ವಾ? ಅದನ್ನ ಬಿಟ್ಟು ಇದು ಯಾವ ಥರದ್ದು ಇದು ನಮ್ಗೆ ನಾವು ಅಧಿಕಾರ ಮಾಡಿರೋರೇ ಅಲ್ವಾ, ನಮಗೂ ಅರ್ಥ ಆಗತ್ತೆ ಅಲ್ವಾ ಯಾವ ರೀತಿ ಇದನ್ನ ನಡ್ಕೊಳ್ಬೇಕು ಅನ್ನೋದು ನಮಗೂ ಗೊತ್ತಿದ್ಯಲ್ವಾ? ಇವೆಲ್ಲಾನು ಈ ಬಂಡತನದ ರಾಜಕಾರಣನ ಬಿಡಬೇಕು ಕಾಂಗ್ರೆಸ್ ಸರ್ಕಾರ. ಅಲ್ಲ ಓಕೆ, ಬಟ್ ಈಗ ಯಾರು ಬೇಕಾದ್ರೂ ನಾವು ಹೆಂಗ್ ಬೇಕಾದ್ರೂ ಪಥಸಂಚಲನ ಮಾಡ್ತೀವಿ ಅಂದ್ರೆ ಆಗತ್ತಾ ಸರ್? ಈಗ ನೀವು ನೋಡ್ತಾ ಇದ್ರಿ, RSS ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಮಾಡ್ತೀವಿ ಅನ್ನುವಂಥದ್ದಕ್ಕೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ? 11 ಸಂಘ ಸಂಸ್ಥೆಗಳು ಅರ್ಜಿ ಹಾಕಿದ್ದಾರೆ. ನೋಡಿ, ಇಟ್ ಈಸ್ ಎ ಕ್ರಿಯೇಷನ್ ಬೈ ಎ ಕಾಂಗ್ರೆಸ್ ಗವರ್ಮೆಂಟ್. ಯಾವ ಸಂಘಟನೆಗಳು ಪಥಸಂಚಲನ ಯಾವ ಕಾಲದಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರಕ್ಕೆ ವರದಿ ಕೊಡ್ಲಿ, ಅವರು ಜನರಿಗೆ ವರದಿ ಕೊಡ್ಲಿ ಅವರು. ಈಗ ಯಾರು ಪಥಸಂಚಲನಕ್ಕೆ ಅರ್ಜಿ ಹಾಕಿದ್ದಾರೆ ಅವ್ರು ಯಾವತ್ತು ಪಥಸಂಚಲನ ಮಾಡಿದ್ದಾರೆ ಅದನ್ನು ಹೇಳಲಿ. ನಾವು ಮಾಡ್ತಿದ್ವಿ, ಇತ್ತೀಚೆಗೆ ನಿಲ್ಸ್ಬಿಟ್ಟಿದ್ವಿ, ಈಗ ಅವ್ರು ಮಾಡ್ತಾರೆ ಅದಕ್ಕೆ ನಾವು ಮಾಡ್ತೀರಂದು. ಇದು ಪ್ರಶ್ನೆ ಅದಲ್ಲ. ಈಗ ಏನಾಗಿದೆ, RSSನವ್ರು ಮಾಡ್ತಾರಲ್ಲ ಅದಕ್ಕೆ
ಒಂದು ಅಡ್ಡಿಪಡಿಸೋದು ಅಷ್ಟು ಬಿಟ್ರೆ ಕಾಂಗ್ರೆಸ್ಗೆ ಬೇರೆ ಏನೂ ಇಲ್ಲ. ಹ್ಮ್ ಇವರು ಯಾವುದು ಮಾಡಿದ್ರು ಅದಕ್ಕೆ ಮನ್ನಣೆ ಇರೋದಿಲ್ಲ. ಹ್ಮ್ ನಾವು ಕಾನೂನು ಪ್ರಕಾರ ಯಾರ್ಯಾರು ಏನೇನು ಮಾಡಬೇಕು ಅವ್ರ ಮಾಡೇ ಮಾಡ್ತಾರೆ. ಹ್ಮ್ ಹ್ಮ್ ಕಾನೂನು ಎಲ್ರಿಗೂ ಒಂದೇ. ಹ್ಮ್ 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 ಈಗ ನಾವು ಇನ್ನೂ ಒಂದು ಹೇಳ್ತೇನೆ, ಹ್ಮ್ ಇದರಿಂದ RSS ಇಂದ ಪ್ರೇರಿತರಾಗಿ ಬೇರೆ ಯಾವುದೇ ಸಂಘಟನೆಗಳವರು ನಾವು ಅದನ್ನು ಮಾಡ್ತೀವಿ ಅಂತಂದ್ರೆ ಐ ವೆಲ್ಕಮ್ ಇಟ್. ಹ್ಮ್ ಕೊನೆ ಪಕ್ಷ ಇಂಥ ಒಂದು ದೇಶಭಕ್ತ ಸಂಸ್ಥೆ ಹ್ಮ್ ಇಂತಿಂತ ಚಟುವಟಿಕೆಗಳನ್ನು ಮಾಡುವಾಗ ಅದು ಬೇರೆಯವರೆಗೂ ಪ್ರೇರೇಪಣೆವಾಗಿ ನಾವು ಅಂಥದ್ದನ್ನ ಫಾಲೋ ಮಾಡ್ತೀವಿ ಅಂತಂತಂದ್ರೆ ಯಾರು ಬೇಡ ಅಂತಾರೆ? ಹ್ಮ್ ಮಾಡ್ಲಿ, ಅವರು ಮಾಡ್ಲಿ. ಆದ್ರೆ ವಿರೋಧ ಮಾಡ್ಲಿಕ್ಕಾಗಿಯೇ ಮಾಡೋದಿದೆಯಲ್ಲ, ಇದು ಕ್ರಿಯೇಷನ್ ಕಾಂಗ್ರೆಸ್ದು. ಕಾಂಗ್ರೆಸ್ನ ಈ ಕೆಟ್ಟ ನಡತೆಗೆ ಜನ ಉತ್ತರ ಕೊಡ್ಬೇಕು ಅಷ್ಟೇ. ಹ್ಮ್ 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 ಈ ರೀತಿ ಕ್ರಿಯೇಟ್ ಮಾಡೋರು ಮನೆಯಲ್ಲಿರೋರ್ನೆಲ್ಲ ಕರ್ಕೊಂಡು ಬಂದು ಹ್ಮ್ ಸಂಘಟನೆ ಹೆಸರುಗಳಲ್ಲಿ ಬೀದಿಗೆ ನಿಲ್ಲಿಸಿ ಹ್ಮ್ ಇವರು ಅವ್ರಿಗೆ ಆ ಸಂಘಟನೆಗಳಿಗೆ ಬೆಂಕಿ ಹಚ್ಚಿ ಇವ್ರು ಚಳಿ ಕಾಯಿಸ್ಕೊಳ್ತಾರಲ್ಲ ಕಾಂಗ್ರೆಸ್ನವರು, ಹ್ಮ್ ಅದಕ್ಕೆ ಜನ ಉತ್ತರ ಕೊಡಬೇಕು, ಕೊಡ್ತಾರೆ. ಅಲ್ಲ ಅವರು ಮಾಡೋದೇನು ತಪ್ಪಿಲ್ಲ ಅಲ್ವಾ? ಅವರು ಕೇಳ್ಕೊಳ್ತಾ ಇದ್ದಾರೆ, ನಾವೇನು ಈ ದೇಶದ ಪ್ರಜೆಗಳಲ್ವಾ, ನಾವ್ಯಾಕೆ ಮಾಡಬಾರ್ದು, ನಾವು ಸಂದೇಶವನ್ನ ಕೊಡ್ತೀವಿ, ನಾವು ಪಥಸಂಚಲನ ಮಾಡುವ ಮುಖಾಂತರ ಒಂದು ಜಾಗೃತಿಯನ್ನ ಮೂಡಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವ್ರದ್ದು ತಪ್ಪಿಲ್ಲ. ಹ್ಮ್ ಯಾರು ಇದನ್ನ ಕ್ರಿಯೇಟ್ ಮಾಡ್ತಿದಾರೋ ಅವ್ರದ್ದು ತಪ್ಪು. ಹ್ಮ್ ಈಗ ಅವರು ಮೊದಲಿಂದಲೂ ಮಾಡ್ತಿದ್ದೀವಿ, ನಾವು ಸಂಚಲನ ಮಾಡ್ತೀವಿ, ಹ್ಮ್ ಮೊದಲಿಂದ ಮಾಡ್ತಿದ್ವಿ, ಈಗಲೂ ಮಾಡ್ತೀವಿ ಅಂದ್ರೆ ತಪ್ಪೇನಿದೆ? ಹ್ಮ್ ಆದ್ರೆ ಎಂದೂ ಇಲ್ಲದವರು ಹೋಗ್ಲಿ RSS ಇಂದ ಪ್ರೇರೇಪಣೆ ಪಡ್ಕೊಂಡಿದ್ದೀವಿ ಅಂತಾದ್ರೂ ಮಾಡಿದ್ರೆ ಅದನ್ನೂ ತಪ್ಪಿಲ್ಲ. ಹ್ಮ್ ಆದ್ರೆ ಕಾಂಗ್ರೆಸ್ನವರ ತಮ್ಮ ತೆವಲಿಗೆ ಹ್ಮ್ ಬೇರೆ ಬೇರೆಯವರನ್ನ ತಂದು ಬೀದಿಯಲ್ಲಿ ನಿಲ್ಸು, ಹ್ಮ್ ಅವ್ರಿಗೂ ನಮಗೂ ಪೈಪೋಟಿಗಳನ್ನ ಪ್ರಾರಂಭ ಮಾಡಿಸ್ತಿದಾರಲ್ಲ, ಅದು ಕಾಂಗ್ರೆಸ್ನ ತಪ್ಪು ನಾನು ಹೇಳ್ತಿರೋದು. ಹ್ಮ್ 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 ಓಕೆ, ಧನ್ಯವಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗ ಹೈಕೋರ್ಟ್ ತಡೆಯನ್ನ ನೀಡಿರುವಂಥದ್ದು ಸರ್ಕಾರಕ್ಕೆ ಈಗ ಹಿನ್ನಡೆ ಆದಂತಾಗಿದೆ. ಮಧ್ಯಂತರ ತಡೆ ಇದು. ನವೆಂಬರ್ 17ಕ್ಕೆ ಈ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಅಕ್ಟೋಬರ್ 18ನೇ ತಾರೀಕು ಅಂದರೆ ಇದೇ ತಿಂಗಳ 18ನೇ ತಾರೀಕು ಸರ್ಕಾರ ಆದೇಶವನ್ನು ಮಾಡಿತ್ತು, ಅನುಮತಿ ಕಡ್ಡಾಯ ಮಾಡಿ ಆದೇಶವನ್ನು ಮಾಡಿತ್ತು. ಅಲ್ಲಿ RSS ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಯಾವುದೇ ಸಂಘ ಸಂಸ್ಥೆ ಆದರೂ ಕೂಡ ಅಷ್ಟೇ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಮೆನ್ಷನ್ ಮಾಡಲಾಗಿತ್ತು. ಈಗ ಸರ್ಕಾರದ ಆದೇಶಕ್ಕೆ ತಡೆ ಒಡ್ಡಿದಂತಾಗಿದೆ. ಕಾದು ನೋಡಬೇಕು ಇದು ಯಾವ್ಯಾವ ರೀತಿಯಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು.